ಇನ್ನೊಂದು ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಒಂದು ಇದು ರಿಕ್ವೆಸ್ಟ್ ಅನ್ಕೋಬಹುದು, ಒಂದು ಗೌರವಾನ್ವಿತ ಮಾಧ್ಯಮದವರಿಗೆ, ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಸಮಾಜದ ಅಂದ್ರೆ ಸಂವಿಧಾನದ 4ನೇ ಅಂಗ, ಯಾರು ಶಾಸಕಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಅಥವಾ ವಿರೋಧ ಪಕ್ಷ ಆಗ್ಬೋದು, ಯಾರೇ ತಪ್ಪು ಮಾಡ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮಗೆ ಕೊಟ್ಟಿದೆ ಸಂವಿಧಾನ. ಪ್ರತಿಯೊಬ್ಬ ಪ್ರಜೆಗೂ ಇದೆ ಮಾತನಾಡೋ ಹಕ್ಕು, ವಾಕ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗಿದೆ. ಅದರಲ್ಲಿ ಒಂದು ಸ್ಪೆಷಲ್ ಹಕ್ಕನ್ನ ಮಾಧ್ಯಮದವರು ಕೊಟ್ಟಿದೆ. ಸೊ ನೀವುಗಳು ದರ್ಶನ್ ಅವರು ನಿಮ್ಗೇನೋ ಒಂದು ಕೋಪದಲ್ಲಿ ಅಂದ್ರು, ಅದೇನೋ ಒಂದು ಆಗಿತ್ತು ಅನ್ನೋದಾಗಿತ್ತು, ಅದಾದ್ಮೇಲೆ ಅವ್ರು ಕ್ಷಮೆನೂ ಕೇಳಿದ್ರು, ಎಲ್ಲವನ್ನ ಮರೆತು ಮತ್ತೆ ಅದನ್ನೇ ಸಾಧಿಸೋಕಂಥದ್ದು ಬಿಟ್ಟು ಈ ತರ ಪ್ರಕರಣಗಳನ್ನ ಎತ್ಕೊಂಡು ಸಪೋರ್ಟ್ ಮಾಡಿ. ಇದು ಇವತ್ತು ವಿಜಯಲಕ್ಷ್ಮಿಗಾಗಿರ್ಬೋದು, ನಾಳೆ ಇನ್ನೊಬ್ರಿಗೆ ಆಗ್ಬೋದು, ಬೇರೆಯವ್ರಿಗಾಗ್ಬೋದು. ಇಂಥ ವಿಷಯದಲ್ಲಿ ನೀವು ಸ್ವತಂತ್ರವಾಗಿ ಸಪೋರ್ಟ್ ಮಾಡಿ, ನೋಡಿ, ತಗೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಕೋಪ ದರ್ಶನ್ ಅವ್ರ ಮೇಲೆ ಇದ್ರೂ ಇರ್ಬೋದು. ಅದನ್ನ ಬಿಟ್ಟು ವಿಜಯಲಕ್ಷ್ಮಿ ಅವ್ರ ಮೇಲೆ ಖಂಡಿತ ನಿಮ್ಗೆ ಕೋಪ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಟ್ಲೀಸ್ಟ್ ಈ ವಿಷಯನ ಸಪೋರ್ಟ್ ಮಾಡಿ, ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋಗಳನ್ನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಈ ವಿಷಯ ಎಲ್ಲರಿಗೂ ತಲುಪಲಿ, ಈ ತರ ಕೆಟ್ಟ ಹುಳುಗಳು ಸಮಾಜದಿಂದ ನಾಶ ಆಗ್ಲಿ ಅಷ್ಟೇ.